ಹಾಯ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಾನು ನಮ್ಮ ಭಾರತ ಕಂಡ ಲೇಡೀಸ್ ಸೂಪರ್ ಸ್ಟಾರ್ ಅಥವಾ ಅದಕ್ಕಿಂತ ಮೇಲೆ ಅಂತಲೇ ಹೇಳ್ಬೋದು, ಮತ್ತು ನಮ್ಮ ದೇಶ ಕಂಡ ಅತ್ಯದ್ಭುತ ಚೆಲುವೆ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ. ಅತೀ ಕಿರಿಯ ವಯಸ್ಸಲ್ಲೇ ಬಾಲ ನಟಿಯಾಗಿ ಅಭಿನಯಿಸಿ ಆಮೇಲೆ ನಮ್ಮ ದೇಶದಲ್ಲಿ ಹೊರ ದೇಶದಲ್ಲಿ ಬಹಳಷ್ಟು ಹೆಸರು ಮಾಡಿದಂತಹ ಶ್ರೀಮತಿ ಶ್ರೀದೇವಿಯವರ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ. ಶ್ರೀದೇವಿಯವರನ್ನು ಯಾರಿಗೆ ಇಷ್ಟ ಅನ್ನೋ ಬದಲು ಶ್ರೀದೇವಿ ಅವ್ರನ್ನ ಯಾರಿಗೆ ಇಷ್ಟ ಅಲ್ಲ ಅಂತ ಹೇಳಬೇಕು. ಅವರ ಒಂದು ಸೌಂದರ್ಯ, ಅವರ ಅದ್ಭುತ ಕಣ್ಣುಗಳು, ಆಮೇಲೆ ಅವರ ಒಂದು ಅಭಿನಯ. ನಿಜವಾಗ್ಲೂ ನನಗೆ ಅವರು ಬಾಲನಟಿಯಾಗಿ ಅಭಿನಯಿಸಿದ್ದು ಗೊತ್ತಾಗಿರೋದು ಅವರ ಮರಣ ನಂತರ. ಅದುವರೆಗೆ ನನಗೆ ಅವರು ಭಕ್ತ ಕುಂಬಾರದಲ್ಲಿ ನಟಿಸಿದ್ದು ಕೂಡ ಗೊತ್ತಿರಲಿಲ್ಲ. ಅವರನ್ನು ಯಾವ ರೀತಿಯಲ್ಲಿ ಹೊಗಳಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಇವತ್ತು ಕೂಡ ಅವರು ಇರಬೇಕಾಗಿತ್ತು. ಇಂತಹ ಒಂದು ಅದ್ಭುತ ನಟಿ ಮತ್ತು ಖಂಡಿತ ನಮಗೆ ಅದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ, ಅಥವಾ ಎಲ್ಲೂ ಯಾವ ಭಾಷೆಯಲ್ಲೂ ಹುಡುಕಿದ್ರೂ ಸಿಗಲ್ಲ. ಅಂತಹ ಒಂದು ಅತ್ಯದ್ಭುತ ನಟಿ ಅಂತ ಶ್ರೀದೇವಿಯವರನ್ನು ಹೇಳ್ಬೋದು. ನಾನು ಟಿ ವಿಯಲ್ಲಿ ನೋಡಿದ್ದೀನಿ ಅವರ ಸದ್ಮಾ, ಆಮೇಲೆ ಪ್ರೇಮ ಅಭಿಷೇಕಂ, ಹೀಗೆ ಕೆಲವು ಸಿನಿಮಾಗಳನ್ನೆಲ್ಲ ನಾನು ನೋಡಿದ್ದೀನಿ ಅವ್ರದ್ದು. ಆವಾಗಲೇ ಅವ್ರು ನೋಡಿ ನಾವು ಚಿಕ್ಕದಿರಬೇಕಂದ್ರೆ ಅವರ ಸೌಂದರ್ಯದಲ್ಲಿ ಒಂದು ಹೆಸರು ಹೋದವರು. ಹಳ್ಳಿಯಲ್ಲೂ ಶ್ರೀದೇವಿ ಅಂದರೆ ಎಲ್ಲರಿಗೂ ಗೊತ್ತಿತ್ತು. ಆಮೇಲೆ ಅವರ ಮೂಗೊಂದು ರೌಂಡ್ ಥರ ಇತ್ತಲ್ವ, ಅದು ಆ ಮೂಗು ಅವ್ರದ್ದು. ಆಮೇಲೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಮೂಗಿಗೆ ಒಳ್ಳೆ ಸೌಂದರ್ಯ ಕೊಟ್ಟರು. ಆದರೆ ನಮಗೆ ಅವತ್ತು ಗೊತ್ತಿರಲಿಲ್ಲ ಅದು. ನಾವು ತಿಳ್ಕೊಂಡಿದ್ವಿ ಉಂಡೆ ಮೂಗಿ ಹೇಗೆ ಈ ಥರ ಆಗಿರೋದು, ನಮಗೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಏನು ಅಂತ ಗೊತ್ತೂ ಇರಲಿಲ್ಲ. ಆಗ ಈ ಸೋಷಿಯಲ್ ಮೀಡಿಯಾದೆಲ್ಲ ಇಲ್ಲ ಅಲ್ವಾ. ಅವರು ಮೂಗು ದಪ್ಪ ಇದ್ರೂ ಚೆನ್ನಾಗಿದ್ದರು. ಆಮೇಲೆ ಮೂಗು ಆಪ್ರೇಷನ್ ನಂತರನೂ ಬಹಳ ಚೆನ್ನಾಗಿದ್ದರು. ಬಹಳ ಸೌಂದರ್ಯ ಪ್ರಜ್ಞೆ ಇರುವಂತಹ ಒಂದು ನಟಿ. ಅವರಿಗೆ ಬಹಳ ಕಾಳಜಿ ವಹಿಸ್ತಾ ಇದ್ರಂತೆ ಸೌಂದರ್ಯದಲ್ಲಿ. ಮತ್ತು ಅವರು ಸಾಕಷ್ಟು ಬೋಟಕ್ ಇಂಜೆಕ್ಷನ್ಗಳನ್ನೆಲ್ಲ ತಗೊಂಡು ಕೊನೆಗೆ ಅವರ ಸೌಂದರ್ಯ ಸ್ವಲ್ಪ ಕಮ್ಮಿ ಆದಾಗೆ ಅನಿಸ್ತು. ಶ್ರೀ ಅಮ್ಮಯ್ಯಂಗಾರ್ ಅಯ್ಯಪ್ಪನ್. ಆಮೇಲೆ ಸಿನಿಮಾಕ್ಕೆ ಬಂದ ಮೇಲೆ ಅವರು ಶ್ರೀದೇವಿ ಅಂತ ಹೆಸರನ್ನು ಪಡೆದಿರೋದು. ಅವರು ಬಾಲನಟಿಯಾಗಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿಯಲ್ಲಿ ಕೂಡ ಅಭಿನಯ ಮಾಡಿದರು. ಆಮೇಲೆ ಅವರು ನಾಯಕಿಯಾಗಿಯೂ ಅಷ್ಟೇ. ಅವರು ತುಂಬ ನಟನೆ ಮಾಡಿದ್ದು ಕಮಲಾ ಹಾಸನ್ ಮತ್ತು ಜಿತೇಂದ್ರ ಜೊತೆ ಇರಬೇಕು ನನಗನ್ನಿಸಿದಾಗೆ. ನನಗೆ ಕಮಲಾ ಹಾಸನ್ ಮತ್ತು ಶ್ರೀದೇವಿಯ ಜೋಡಿ ಇದೆ ಅಲ್ವ, ಒಂದು ರೀತಿ ಅದ್ಭುತ ಜೋಡಿ. ಅವರು ಒಂದು ನಿಜವಾದ ಲವ್ವರ್ ಅಂತ ನನಗೆ ಅನ್ನಿಸ್ತಾ ಇತ್ತು. ಅವ್ರದ್ದೊಂದು ಸದ್ಮಾ ಸಿನಿಮಾ ಕೂಡ ನಾನು ನೋಡಿದ್ದೇನೆ. ಸುರುಮೇಯ ಕಿಯೋಮೇ ನನ್ನ ಮನ್ನ, ಅದೇ ತಮಿಳಲ್ಲಿ ಕೂಡ ಇತ್ತದು. ಕಣ್ಣೇ ಕಲೆಮಾನೆ ಕಣ್ಣಿಲೆನ್ನೆ, ಅದರಲ್ಲಿ ಹುಚ್ಚಿ ಪಾತ್ರ. ಕೊನೆಯಲ್ಲಿ ಕಮಲ್ ಹಾಸನ್ ಹುಚ್ಚನಾಗಿಬಿಡ್ತಾರೆ. ಆಗೆಲ್ಲ ನಾವೆಲ್ಲ ಮದುವೆಗಿಂತ ಮೊದಲು ನೋಡಿದ್ದು, ಟಿ ವಿಯಲ್ಲಿ ನೋಡಿದ ಸಿನಿಮಾ ಅದು, ನಮ್ಮ ರಿಲೇಷನ್ ಬಂಧುಗಳ ಮನೆಯಲ್ಲಿ. ಆದರೆ ಇವತ್ತಿಗೂ ನನಗೆ ಆ ಒಂದು ಸಿನಿಮಾ ಅವನ ತಲೆಯಿಂದ ಹೋಗೋದೇ ಇಲ್ಲ. ಅಂತಹ ಒಂದು ಅತ್ಯದ್ಭುತ ಸಿನಿಮಾ. ನಾನು ಸಿನಿಮಾ 2 ಸಲ ಯಾವುದನ್ನೂ ನೋಡಲ್ಲ, ಆದರೆ ಸದ್ಮಾ, ಗೀತಾ, ಬಂಧನ ಇದೆಲ್ಲ ಒಂದು ಜಾಸ್ತಿ ಸಲ ನೋಡಿದಂತಹ ಸಿನಿಮಾ. ಕನ್ನಡ ಸಿನಿಮಾದಲ್ಲಿ ಮೊದಲು ಅಭಿನಯಿಸಿದೆ ನಮ್ಮ ಲೆಜೆಂಡ್ ಡಾಕ್ಟರ್ ರಾಜ್ಕುಮಾರ್ ಜೊತೆ ಭಕ್ತ ಕುಂಬಾರದಲ್ಲಿ. ನನಗೆ ನಿಜವಾಗ್ಲೂ ಅದು ಅವರ ಮರಣ ನಂತರನೇ ಗೊತ್ತಾಗಿರೋದು. ಅದುವರೆಗೆ ನನಗೆ ಗೊತ್ತಿರಲಿಲ್ಲ. ಆಮೇಲೆ ತಮಿಳಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ, ಬಾಲನಟಿಯಾಗಿ. ಹೌದು, ನಾಯಕಿ ನಟಿಯಾಗಿ ಬಾಲಚಂದರ್ ಸಿನಿಮಾದಲ್ಲಿ ಅಭಿನಯ ಮಾಡಿದರು. ಮತ್ತೆ ಅವರ ಇವರ ಕಾಲ್ ಶೀಟ್ ಸಿಗ್ತಾನೆ ಇರಲಿಲ್ಲ ಇವರದ್ದು. ಅಂತಹ ಒಂದು ಬ್ಯುಸಿ ನಟಿಯಾದರು ಇವರು. ಒಂದು 325ಕ್ಕಿಂತಲೂ ಜಾಸ್ತಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಆ ಸಮಯ ಅಂದರೆ ನಮ್ಮ ಮದುವೆಗೆ ಮೊದಲಂದ್ರೆ ಆಯ್ತಲ್ವ, ಅಲ್ಲಿ ಆ ಸಮಯದಲ್ಲಿ ಅತೀ ಹೆಚ್ಚು ಸಂಭಾವನೆ ಪಡಿತಾ ಇದ್ದಂಥ ಸೌಂದರ್ಯವತಿ ನಟಿ ನಮ್ಮ ಶ್ರೀದೇವಿ.
ಶ್ರೀದೇವಿಯವರಿಗೆ ಎಲ್ಲ ಭಾಷೆಗಳು ಬರ್ತಾಯಿತ್ತು, ಕನ್ನಡ, ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷ್. ಅದರ ವಿದ್ಯಾಭ್ಯಾಸ ಬಹಳ ಕಮ್ಮಿ ಇತ್ತು. ಬಾಲನಟಿಯಾಗಿ ಸಿನಿಮಾ ರಂಗಕ್ಕೆ ಬಂದು ಅವರಿಗೆ ಬಿಡುವಿಲ್ಲದ ಕೆಲಸಗಳಿತ್ತಲ್ವ. ಎಲ್ಲೋ ಮದುವೆ ವಿಷಯದಲ್ಲಿ ಕೂಡ ಅವರ ಆಯ್ಕೆಗಳು ತಪ್ಪಾಗಿತ್ತು. ಇಲ್ಲದಿದ್ದರೆ ಅವರು ಇವತ್ತೆಲ್ಲೋ ಇರ್ತಾಯಿದ್ರು. ಆದರೆ ಇವರ ಯಾವ ಸೌಂದರ್ಯನೂ ಇವರ ನಟನೆಯೂ ಯಾವುದು ಆ ಮಕ್ಕಳಿಗೂ ಬರಲೂ ಇಲ್ಲ. ಆದರೆ ಮಕ್ಕಳು ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ. ಅಂದರೆ ಶ್ರೀದೇವಿ ಮತ್ತು ಶ್ರೀದೇವಿ ಮಕ್ಕಳು ಆಕಾಶ ಭೂಮಿ ಅಂತ ಹೇಳ್ಬೋದು. ಅಂತಹ ಒಂದು ಅಭಿನಯದಲ್ಲೂ ಸೌಂದರ್ಯದಲ್ಲೂ ಅಂತಹ ಅಂತರ ಇದೆ. ಕನ್ನಡದಲ್ಲಿ ಭಕ್ತ ಕುಂಬಾರ ಅಲ್ಲದೆ ಪ್ರಿಯ, ಆಮೇಲೆ ಏನು ಹೇಳೋದು, ಯಾವುದು ಸಂಪೂರ್ಣ ರಾಮಾಯಣ, ಹೀಗೆ ಒಂದು 5-6 ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಅವರು. ಶ್ರೀದೇವಿ ಮತ್ತು ಜಿತೇಂದ್ರ ಅವರು ಒಟ್ಟಾಗಿ ನಟಿಸಿದ್ದು ಒಂದು 16 ಸಿನಿಮಾದಲ್ಲಿ ಒಂದು 14-15 ಏನೋ ಸೂಪರ್ ಹಿಟ್ಟು ಅಂದಿನ ಕಾಲಕ್ಕೆ. ಹಾಗೆ ಇನ್ನೊಂದು ಒಳ್ಳೆಯ ಜೋಡಿ ಅಂದರೆ ಕಮಲ್ ಹಾಸನ್ ಅವರ ಜೊತೆ ಒಂದು 20ಕ್ಕೆ ಮೇಲೆ ಅಭಿನಯಿಸಿದ್ದಾರೆ ಅಂತ ಅನಿಸ್ತಾ ಇದೆ. ನಮ್ಮ ಶ್ರೀದೇವಿ ಮೇಡಮ್ಗೆ ಹಲವಾರು ಪ್ರಶಸ್ತಿ ಸಿಕ್ಕಿದೆ. ಚಿಕ್ಕ ವಯಸ್ಸಲ್ಲೇ ಕೇರಳ ರಾಜ್ಯ ಪ್ರಶಸ್ತಿ ಕೂಡ ಅವರದಾಗಿತ್ತು. ಅದು ಯಾವ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಹಲವಾರು ಪ್ರಶಸ್ತಿಗಳೊಂದಿಗೆ ಅತಿ ದೊಡ್ಡ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿತ್ತು. ಎಲ್ಲೋ ಇರಬೇಕಾದಂತಹ ನಟಿಯ ಅಂತ್ಯ ಮಾತ್ರ ಬಹಳ ಬೇಸರವಾಗಿತ್ತು. ಒಂದಿನ ನಾನು ಬೆಳಿಗ್ಗೆ ಎದ್ದೇಳುವಾಗ ಹೀಗೆ ಪೇಪರ್ ನೋಡಬೇಕಂದ್ರೆ ಶ್ರೀದೇವಿಯವರ ಮರಣ ಅಂತ ನೋಡಿ ನಾನು ಶಾಕ್ ಆಗಿಬಿಟ್ಟೆ. ನಮ್ಮ ಇಡೀ ದೇಶನೇ ಅವತ್ತು ಬೇಸರದಲ್ಲಿತ್ತು. ಬಹಳ ಬೇಸರ ಆಗಿದೆ ಎಲ್ಲರಿಗೂ. ತುಂಬ ದುಃಖಕರವಾದಂತಹ ಒಂದು ವಿಚಾರ. ಇನ್ನೂ ಬದುಕಿ ಬಾಳಬೇಕಾದಂತಹ ಒಂದು ಅದ್ಭುತ ನಟಿ, ಅದ್ಭುತ ಸೌಂದರ್ಯವತಿ. ಇವರು ವಕೀಲರ ಮಗಳಂತೆ. ಇವರಿಗೆ ಸ್ವಂತ ತಂಗಿ ಒಬ್ಬರಿದ್ದರೆ, ಆಮೇಲೆ ಸಹೋದರಿಯರು ಕೂಡ ಇಬ್ಬರು ಇದ್ದರಂತೆ. ಇವರ ತಂದೆಗೆ 2 ಮದುವೆ ಆಗಿರ್ಬೋದು ಅನಿಸುತ್ತೆ, ಅದು ಗೊತ್ತಿಲ್ಲ ನನಗೆ ಸರಿಯಾಗಿ. ನಮ್ಮ ಲಕ್ಷ್ಮೀ ಮೇಡಮ್ ಇದ್ದಾರಲ್ವ, ಅವರು ಫೇಮಸ್ ಆಗಿರೋದೇ ಜೂಲಿ ಅನ್ನುವ ಒಂದು ಹಿಂದಿ ಸಿನಿಮಾದಿಂದ. ಆ ಸಿನಿಮಾದಲ್ಲಿ ಕೂಡ ಶ್ರೀದೇವರು ಬಾಲನಟಿಯಾಗಿ ಅಭಿನಯ ಮಾಡಿದ್ದಾರೆ. ಅಂದರೆ ಲಕ್ಷ್ಮಿಗೂ ಆವಾಗ ಜಾಸ್ತಿ ವಯಸ್ಸಾಗಿರಲಿಲ್ಲ. ಲಕ್ಷ್ಮಿ ಅವರ ತಂಗಿಯಾಗಿ ಆ ಸಿನಿಮಾದಲ್ಲಿ ಅಭಿನಯ ಮಾಡಿದರು. ಒಟ್ಟಲ್ಲಿ ಏನು ಹೇಳೋದು, ನಮ್ಮ ಭಾರತ ಕಂಡ ಅತ್ಯದ್ಭುತ ನಟಿ ಹಾಗೂ ಅತಿ ಸುಂದರಿ ಒಂದು ಕಲಾವಿದೆ ಅಂತ ಹೇಳ್ಬೋದು. ಇವತ್ತಿಗೂ ಶ್ರೀದೇವಿನ ಆರಾಧಿಸೋರಿದ್ದಾರೆ ಬಹಳಷ್ಟು ಜನ. ನಾನು ಮೊದಲಿಂದ ನನ್ನ ಶ್ರೀದೇವಿಯರ ಬರ್ತಾ ಅವ್ರ ವಯಸ್ಸಾಗ್ತಾ ಸ್ವಲ್ಪ ಎಲ್ಲೋ ಸೌಂದರ್ಯವನ್ನು ಕಳ್ಕೊಂಡ್ರು. ಯಾಕಂದರೆ ಅವರ ಅತೀ ಸೌಂದರ್ಯದ ಕಾಳಜಿ ಇರ್ಬೋದು, ಇಂಜೆಕ್ಷನು, ಆಮೇಲೆ ಬಹಳ ದೊಡ್ಡದಾದ ಡಯಟ್ ಹೀಗೆಲ್ಲ ಮಾಡಿ ತಮ್ಮ ಸೌಂದರ್ಯಕ್ಕೆ ಸ್ವಲ್ಪ ಧಕ್ಕೆ ತಂದರು ಅಂತ ಅನ್ನಿಸ್ತಾ ಇದೆ ನನಗೆ. ಆಮೇಲೆ ಕುಟುಂಬ ವಿಚಾರದಲ್ಲಿ ಕೂಡ ಅವರೇನಷ್ಟು ಸಂತೋಷವಾಗಿ ಇರಲಿಲ್ಲ. ಅವರು ಚಿಕ್ಕದಿರುವಾಗಲೇ ಈ ಸಿನಿಮಾಕ್ಕೆ ಬಂದ ಕಾರಣ ಅವರಿಗೆ ವಿದ್ಯಾಭ್ಯಾಸದ ಕೊರತೆ ಬಹಳಷ್ಟಿತ್ತು ಅವರಿಗೆ. ಆದರೂ ಎಲ್ಲ ಭಾಷೆಗಳನ್ನು ಮಾತಾಡ್ತಾಯಿದ್ರು. ಅವರನ್ನು ಮನೆಯಲ್ಲೇ ಸಾಕಷ್ಟು ದುಡಿಸ್ತಾಯಿದ್ರು ಅಂತ ಮಾತು ನಾನು ಕೇಳ್ಪಟ್ಟಿದ್ದೀನಿ, ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ನಮ್ಮ ಶ್ರೀದೇವಿಯವರ ನೆನಪು ನಾನು ಆವಾಗವಾಗ ಇವರ ಯಾವುದಾದ್ರೂ ಹಾಡು ನೋಡಿದಾಗಲೂ ನನಗೆ ನೆನಪಾಗ್ತಾನೆ ಇರುತ್ತೆ ಶ್ರೀದೇವಿಯದು. ಶ್ರೀದೇವಿಯರಾಗೆ ಇನ್ನೊಬ್ಬರು ನಟಿ ಅಂದರೆ ಅವರು ದಿವ್ಯ ಭಾರತಿ. ಅವರು ಕೂಡ ಸೇಮ್ ನೋಡಲಿಕ್ಕೆ ಶ್ರೀದೇವಿ ಥರನೇ ಇದ್ದರು. ದಿವ್ಯ ಭಾರತಿ ಥರ ಶ್ರೀದೇವಿ ಅಲ್ಲ, ಶ್ರೀದೇವಿ ಥರ ದಿವ್ಯ ಭಾರತಿ ಇದ್ದರು. ಆಮೇಲೆ ತುಂಬ ಹಿಂದಿಯ ನಾಯಕಿಯರಿಗೆ ಇವರ ಮೇಲೆ ಹೊಟ್ಟೆ ಕಿಚ್ಚಿತ್ತಂತೆ. ಯಾಕಂದರೆ ಇವರಿಗೆ ಯಾರಿಗೂ ಸಿನಿಮಾಕ್ಕೆ ಟೈಮ್ ಕೊಡಲಾಗದಷ್ಟು ಇವರ ಹಿಂದೆ ಬಂದವರನ್ನೆಲ್ಲ ಹಿಂದಿಕ್ಕಿ ಇವರು ಮುಂದೆ ಹೋದರು. ಅಂತಹ ಒಂದು ಬಿಡುವಿಲ್ಲದ ನಟಿ. ಆಮೇಲೆ ಎಲ್ಲ ನಟಿಯರಿಗಿಂತಲೂ ಕೂಡ ಇವರಿಗೆ ಸಂಭಾವನೆ ಜಾಸ್ತಿ. ಆಮೇಲೆ ಯಾವುದೇ ಹೀರೋಗೆ ಇವರು ಮ್ಯಾಚ್ ಆಗ್ತಾಯಿದ್ರು. ಆಮೇಲೆ ಯಾವುದೇ ಪಾತ್ರ ಕೊಟ್ಟರು ಅದನ್ನಷ್ಟು ಸುಲಭವಾಗಿ ಮಾಡಿ ಮುಗಿಸ್ತಾಯಿದ್ರಂತೆ. ತುಂಬ ಟೇಕ್ ತಗೊಳ್ತಾ ಇರಲಿಲ್ಲ. ಆಮೇಲೆ ಇವರಿಗೆ ಹುಚ್ಚಿ ಪಾತ್ರೆ, ಮುಗ್ಧೆ ಪಾತ್ರೆ ಬಹಳಷ್ಟು ಸೂಟ್ ಆಗ್ತಾಯಿತ್ತು. ಯಾರಾದರೂ ಸದ್ಮ ಸಿನಿಮಾ ನೋಡಿಲ್ಲ ಅಂದರೆ ಮತ್ತೆ ಹೋಗಿ ಟಿ ವಿಯಲ್ಲಿ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ನೋಡಿ. ಅಂತಹ ಒಂದು ಸಿನಿಮಾ ನನ್ನ ಇಡೀ ಜೀವನದಲ್ಲೇ ನಾನು ನೋಡಲಿಲ್ಲ. ಅದರಲ್ಲೇ ನನಗೆ ಸದ್ಮಾ ಸಿನಿಮಾದಲ್ಲೇ ನನಗೆ ಸದ್ಮಾ ಪ್ರೇಮಾಭಿಷೇಕಂ ಅದರಲ್ಲೆಲ್ಲ ಶ್ರೀದೇವಿಯರು
ನಮ್ಮ ಮನಸ್ಸಲ್ಲಿ ಹಾಗೇ ಉಳಿದರು. ಅವರು ಫೆಬ್ರವರಿ 24, 2018 ಅವರು ದುಬೈಯಲ್ಲಿ ಮರಣ ಹೊಂದಿರೋದು. ಇವತ್ತಿಗೂ ಅದು ನಿಗೂಢವಾಗಿದೆ. ಅವರ ಮರಣ ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇರ್ತಾರೆ. ಒಟ್ಟಲ್ಲಿ ಯಾರು ಏನೇ ಹೇಳಿದರೂ ಶ್ರೀದೇವಿಯವರು ಇಡೀ ಚಿತ್ರರಂಗವನ್ನು ಅವರ ಅಭಿಮಾನಿಗಳನ್ನು ಬಿಟ್ಟು ಹೋಗಿದ್ದಂತೂ ನಿಜ. 2 ಕಂದಮ್ಮಗಳನ್ನು ಬಿಟ್ಟು ಹೋದರು. ಯಾಕಂದರೆ ಬಹುಶಃ ತಾಯಿ ಇರ್ತಾ ಇದ್ದಿದ್ದರೆ ಅವರ ಜೀವನ ಇನ್ನೆಲ್ಲೋ ಹೋಗ್ತಾ ಇತ್ತೇನೋ. ಯಾಕಂದರೆ ಶ್ರೀದೇವರ ಮಗಳು ಅಭಿನಯಿಸಿದ ಸಿನಿಮಾ ಕೂಡ ಅಷ್ಟಾಗಿ ಓಡಲ್ಲ. ಕಾರಣ ಅವರ ಅಭಿನಯ ಅವರಿಗೆ ಬರಲ್ಲ ಅಂತ ಕೇಳಿದವರೆಲ್ಲ ಹೇಳೋದು ಶ್ರೀದೇವಿಯ ಮಗಳಿಗೆ ಅಭಿನಯ ಬರಲ್ಲ. ನೋಡಿ ಎಂಥ ಲೆಜೆಂಡ್ ತಾಯಿ, ಎಂಥ ಅಭಿನೇತ್ರಿ, ಎಂಥ ಕಲಾವಿದೆ. ಶ್ರೀದೇವಿಗೆ ಸಮನ ಯಾರು ಕೇಳಿದರೆ ಈ ಪ್ರಪಂಚದಲ್ಲಿ ಯಾವ ನಟಿಗೂ ಶ್ರೀದೇವಿಯ ಹಾಗೆ ನಟನೆ ಮಾಡಲು ಸಾಧ್ಯ ಇಲ್ಲ. ಅದು ಹುಟ್ಟು ಕಲಾವಿದೆ. 4 ವಯಸ್ಸಿನಿಂದ ಬಂದು ಚಿತ್ರರಂಗದಲ್ಲಿ ಅಭಿನಯ ಮಾಡಬೇಕಂದ್ರೆ ಶ್ರೀದೇವಿಯವರ ಏನು ಹೇಳೋದು, ಹುಟ್ಟು ಕಲಾವಿದೆ ಅಂತಲೇ ಹೇಳ್ಬೋದು. ಹುಟ್ಟು ಕಲಾವಿದೆಗೆ ಮತ್ತು ಕಲೆಯನ್ನು ಕಲಿತುಕೊಂಡು ಬಂದವರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಒಂದು ಚಿಕ್ಕ ಮಗು ಬಂದು ಆ ಸಮಯದಲ್ಲಿ ಅಭಿನಯ ಮಾಡಬೇಕಂದ್ರೆ, ಈಗ ಮತ್ತು ಎಲ್ಲ ಆಪರ್ಚುನಿಟಿ ಇದೆ ಮಕ್ಕಳಿಗೆ, ಯಾರು ಬೇಕಾದರೂ ಅಭಿನಯ ಮಾಡ್ಬೋದು. ನಾನು ಹೋಗಿ ನಾಳೆ ಅಭಿನಯ ಮಾಡ್ಬೋದು. ಈಗಿನ ಒಂದು ಕಾಲ ಆಗಿದೆ. ಆಗಿನ ಸಮಯದಲ್ಲಿ TV ಇಲ್ಲ, ಬರೀ ನಾವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು, ಮತ್ತೆ TV ಬಂತು. ಅಂತಹ ಕಾಲದಲ್ಲಿ ಬಾಲನಟಿಯಾಗಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಒಂದು ಬಾಲನಟನಾಗಿ ಮುರುಗನ ಪಾತ್ರದಲ್ಲಿ ಕೂಡ ಅಭಿನಯ ಮಾಡಿದರು ಆ ಕಾಲದಲ್ಲಿ. ಇವತ್ತು ಮಕ್ಕಳಿಗೆ ನೋಡಿ ಕಲೀಲಿಕ್ಕೆ ಬಹಳಷ್ಟು ವೇದಿಕೆಗಳಿದೆ. ಅದನ್ನು ಮತ್ತೆ ತೋರಿಸಲು ನಮ್ಮ ಕಲೆಯನ್ನು ಎಲ್ಲಿ ತೋರಿಸಬೇಕು ಅಂತಹ ವೇದಿಕೆಗಳಿದೆ. ಅಂದರೆ ಶ್ರೀದೇವಿಯವರ ಕಾಲದಲ್ಲಿ ಅದು ಯಾವುದೂ ಇರಲಿಲ್ಲ. ಬರೀ ಸ್ಕ್ರೀನ್ ಹಿಂದೆ ಅಭಿನಯ ಮಾಡಬೇಕು, ಸ್ಕ್ರೀನಲ್ಲಿ ಬರಬೇಕು, ಮತ್ತು ಅದನ್ನು ನೋಡಬೇಕು. ಅಂತಹ ಕಾಲದಲ್ಲಿ ಹೆಸರು ಮಾಡಿದಂತಹ ಒಂದು ಲೇಡೀಸ್ ಸೂಪರ್ ಸ್ಟಾರ್ಗಿಂತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು. ಇಂಥ ನಟಿಯನ್ನು ಯಾರು ಯಾವತ್ತೂ ಕೂಡ ಮರೆಯಲು ಸಾಧ್ಯ ಇಲ್ಲ. ಈಗ ಬದುಕಿದ್ರೂ ಕೂಡ ಅವರು ಹಾಗೆ ಇರ್ತಾಯಿದ್ರು. ಅವರು ಯಾವಾಗಲೂ ವಯಸ್ಸಾಗಲಿಕ್ಕೆ ಅವರನ್ನು ಬಿಡ್ತಾ ಇರಲಿಲ್ಲಂತೆ. ಅಷ್ಟು ಸಹ ಸೌಂದರ್ಯದ ಬಗ್ಗೆ ಕಾಳಜಿ ತೆಗೊಂಡಂತಹ ಒಬ್ಬ ಒಳ್ಳೆಯ ಕಲಾವಿದೆ ಅಂತ ಹೇಳ್ಬೋದು. ಇನ್ನೇನು ಹೇಳಬೇಕು ಶ್ರೀದೇವಿಯವರ ಬಗ್ಗೆ. ಎಲ್ಲರಿಗೂ ಟಾಟಾ, ಬಾಯ್, ಟೇಕ್ ಕೇರ್.